ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ಇಂದು ಸಾಯಿ ಬಾಬಾ ಅವರು ಗುರುವಾರದ ಸಂದೇಶವನ್ನು ಏನನ್ನು ತಿಳಿಸ್ತಿದ್ದಾರೆ ಅಂತ ನೋಡೋಣ. ನನ್ನ ಮಗುವೇ, ನೀನು ಯಾಕೆ ಇಷ್ಟೊಂದು ಚಿಂತಿತನಾಗಿದ್ದೀಯಾ? ಇಲ್ಲಿ ನಾನು ನಿನಗೆ ಒಬ್ಬ ತಂದೆಯಂತೆ ಅಥವಾ ಗುರುವಿನಂತೆ ಅಕ್ಕರೆಯಿಂದ ಮಾತನಾಡುತ್ತಿದ್ದೇನೆ. ಮನುಷ್ಯರು ಸಣ್ಣ ಪುಟ್ಟ ವಿಷಯಗಳಿಗೂ ಅತಿಯಾಗಿ ಯೋಚಿಸಿ ಮಾನಸಿಕವಾಗಿ ಕುಗ್ಗುತ್ತಾರೆ. ನಿನ್ನ ಭಾರವನ್ನು ಹೊರಲು ನಾನು ಸಿದ್ಧನಿರುವಾಗ ನೀನು ಯಾಕೆ ಚಿಂತೆ ಮಾಡುತ್ತಿದ್ದೀಯಾ? ಇದು ನಮ್ಮಲ್ಲಿರುವ ಅನಗತ್ಯ ಭಯವನ್ನು ಹೋಗಲಾಡಿಸುವ ಮೊದಲ ಹೆಜ್ಜೆ. ನಿನ್ನ ನೆಮ್ಮದಿಯನ್ನು ಏಕೆ ಕಳೆದುಕೊಂಡಿದ್ದೀಯಾ? ನಿಮ್ಮ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿ ಎಂಬುದು ಹೊರಗಿನ ವಸ್ತುಗಳ ಮೇಲೆ ಅವಲಂಬಿತವಾಗಿರಬಾರದು. ನೀವು ಕಳೆದು ಹೋದ ಘಟನೆಗಳ ಬಗ್ಗೆ ಅಥವಾ ಮುಂದೆ ಬರಲಿರುವ ಕಷ್ಟಗಳ ಬಗ್ಗೆ ಯೋಚಿಸಿ ಇಂದಿನ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀರಾ? ನಿಮ್ಮ ಪರಿಸ್ಥಿತಿ ಏನೇ ಇರಲಿ, ಅದನ್ನು ಎದುರಿಸುವ ಶಕ್ತಿ ನಿನ್ನಲ್ಲಿ ಇದ್ದೇ ಇದೆ. ಮೊದಲು ನಿನ್ನ ಮನಸ್ಸನ್ನು ಶಾಂತವಾಗಿರಿಸಿಕೋ. ನಾನು ನಿನ್ನೊಂದಿಗೆ ಇದ್ದೇನೆ ಎಂಬ ನಂಬಿಕೆ ನಿನಗಿಲ್ಲವೇ? ನಾನು ನಿನ್ನ ಜೊತೆ ಇದ್ದೇನೆ. ನೀನು ಶ್ರದ್ಧೆ ಹಾಗೂ ಸಬೂರಿಯ ಬಗ್ಗೆ ನೆನಪಿಸಿಕೋ. ಒಬ್ಬ ವ್ಯಕ್ತಿಗೆ ದೈವದ ಮೇಲೆ ಸಂಪೂರ್ಣ ನಂಬಿಕೆ ಇದ್ದರೆ ಅವನು ಯಾವುದೇ ಕಷ್ಟ ಬಂದರೂ ಅಲುಗಾಡುವುದಿಲ್ಲ. ನಾನು ನಿನ್ನ ನೆರಳಿನಂತೆ ನಿನ್ನ ಜೊತೆಗಿರುವಾಗ ನೀನು ಭಯಪಡುವ ಅಗತ್ಯವಿಲ್ಲ. ನಿನಗೆ ನೋವಾದಾಗ ನಾನು ಅದನ್ನು ನೋಡುತ್ತಿರುತ್ತೇನೆ. ನಾನು ಎಲ್ಲವನ್ನೂ ಗಮನಿಸುತ್ತೇನೆ. ನಾನು ಸರ್ವಾಂತರ್ಯಾಮಿಯೂ ಕೂಡ. ನಿಮಗೆ ಯಾರು ಅನ್ಯಾಯ ಮಾಡಿದರು ಅಥವಾ ನೀವು ಎಷ್ಟು ನೋವು ಅನುಭವಿಸುತ್ತಿದ್ದೀರಾ ಎಂಬುದು ನನಗೆ ಈಗಾಗಲೇ ತಿಳಿದಿದೆ. ನೀವು ಅನುಭವಿಸುವ ಪ್ರತಿ ನೋವಿಗೂ ನಾನು ಸಾಕ್ಷಿಯಾಗಿದ್ದೇನೆ. ಅಂದರೆ ಆ ನೋವನ್ನು ಕಡಿಮೆ ಮಾಡುವ ಶಕ್ತಿ ನನ್ನಲ್ಲಿದೆ ಎಂದರ್ಥ ಮಗು. ನೀನು ಅತ್ತಾಗ ನಾನು ಅದನ್ನು ಕೇಳುತ್ತೇನೆ. ನಿಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನಾನು ಯಾರಿಗೂ ಹೇಳಿಕೊಳ್ಳುವುದಿಲ್ಲ ಬಾಬಾ, ನನ್ನ ನೋವನ್ನು, ಪ್ರಾರ್ಥನೆಯನ್ನು ನಿನ್ನ ಬಳಿ ನಾನು ಹೇಳಿಕೊಳ್ಳುತ್ತೇನೆ ಎಂದು ನೀನು ಹೇಳುವೆ. ನಾನು ಆಲಿಸುತ್ತಿರುವೆ ಮಗು. ಕಣ್ಣೀರು ಹಾಕುವ ಭಕ್ತನನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ಅಳು ಮುಗಿದ ಮೇಲೆ ನಗು ಬರುವಂತೆ ಮಾಡುವ ಜವಾಬ್ದಾರಿ ನನ್ನದು. ಸಂಪೂರ್ಣ ಶರಣಾಗತಿಯನ್ನು ನಾನು ನಿನಗೆ ತಿಳಿಸುತ್ತಿದ್ದೇನೆ. ನಿಮ್ಮ ಬದುಕಿನ ಹಗ್ಗವನ್ನು ನನ್ನ ಕೈಯಲ್ಲಿ ನಾನು ಹಿಡಿದಿದ್ದೇನೆ. ನನ್ನ ಮಗುವೇ, ತಿಳಿದುಕೋ, ನಾನು ನಿಮಗೆ ಕಷ್ಟಗಳನ್ನು ಶಿಕ್ಷೆಯಾಗಿ ನೀಡುವುದಿಲ್ಲ. ನಿಮಗೆ ಏನಾದರೂ ತೊಂದರೆ ಬಂದಾಗ ಸಾಮಾನ್ಯವಾಗಿ ನೀವು ಮಾಡುವ ತಪ್ಪು, ನಾನು ಯಾವ ತಪ್ಪು ಮಾಡಿದ್ದೆ ಬಾಬಾ, ನನಗೆ ಯಾಕೆ ಈ ಶಿಕ್ಷೆಯನ್ನು ನೀಡುತ್ತಿದ್ದೀಯಾ ಎಂದು ನನ್ನನ್ನೇ ನೀನು ದೂರುವೆ. ಆದರೆ ನಾನು ಹೇಳುವುದೇನೆಂದರೆ, ನಾನು ದ್ವೇಷ ಸಾಧಿಸುವವನಲ್ಲ. ಕಷ್ಟಗಳು ನಾವು ಮಾಡಿದ ಪಾಪಕ್ಕೆ ಸಿಗುವ ಕೇವಲ ದಂಡನೆಯಲ್ಲ, ಅವು ಜೀವನದ ಒಂದು ಅವಿಭಾಜ್ಯ ಭಾಗವಷ್ಟೇ. ಬದಲಾಗಿ ನಿಮ್ಮನ್ನು ಮತ್ತಷ್ಟು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಲು ಮತ್ತು ಪರೀಕ್ಷೆಯನ್ನು ನೀಡಲು ಬರುತ್ತವೆ. ಒಂದು ಉದಾಹರಣೆಯ ಮೂಲಕ ಇದನ್ನು ಅರ್ಥೈಸಿಕೊಳ್ಳಬಹುದು. ಬಂಗಾರವು ಶುದ್ಧವಾಗಬೇಕಾದರೆ ಅದನ್ನು ಬೆಂಕಿಯಲ್ಲಿ ಸುಡಲೇಬೇಕು. ಹಾಗೆಯೇ ಮನುಷ್ಯನ ವ್ಯಕ್ತಿತ್ವವು ಪಕ್ವವಾಗಬೇಕಾದರೆ ಅವನು ಕಷ್ಟಗಳನ್ನು ಎದುರಿಸಲೇಬೇಕು. ರೂಪಿಸುವುದು ಕಷ್ಟಗಳು ನಮಗೆ ತಾಳ್ಮೆ, ನಮ್ರತೆ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಸುತ್ತವೆ.
ಕಷ್ಟದ ಸಮಯದಲ್ಲಿ ನಮ್ಮ ನಂಬಿಕೆ ಎಷ್ಟು ಗಟ್ಟಿಯಾಗಿದೆ ಎಂಬುದನ್ನು ನಾನು ಪರೀಕ್ಷಿಸುತ್ತೇನೆ. ಈ ಪರೀಕ್ಷೆಯಲ್ಲಿ ನೀವು ಗೆದ್ದಾಗ ಮಾತ್ರ ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಹೆಚ್ಚು ಬಲಿಷ್ಠರಾಗುತ್ತೀರಾ. ಜನರು ನಿನ್ನನ್ನು ಕಷ್ಟದ ಸಮಯದಲ್ಲಿ ಕೈಬಿಟ್ಟರೂ ನಾನು ನಿನ್ನನ್ನು ಕೈಬಿಡುವುದಿಲ್ಲ. ಈ ಪ್ರಪಂಚದ ಕಟು ಸತ್ಯ ಇದೆ ಮಗು. ನಿಮಗೆ ಸಂಪತ್ತು, ಅಧಿಕಾರ ಮತ್ತು ಸುಖವಿದ್ದಾಗ ಎಲ್ಲರೂ ನಿಮ್ಮ ಜೊತೆಯೇ ಇರುತ್ತಾರೆ. ಅದೇ ನಿಮಗೆ ಯಾವಾಗ ಸೋಲು ಆಗಲು ಶುರುವಾಗುತ್ತದೆಯೋ ಅಥವಾ ನೀವು ಸಂಕಷ್ಟಕ್ಕೆ ಸಿಲುಕಿಕೊಂಡಿರುತ್ತೀರೋ ನಿಮ್ಮ ಆಪ್ತರೆಂದು ಅಂದುಕೊಂಡವರೇ ದೂರ ಸರಿಯುತ್ತಾರೆ. ಇದು ಮುಖವಾಡದ ಲೋಕ ಮಗು. ಹಾಗಾಗಿ ನಾನು ನಿನಗೆ ಎಚ್ಚರಿಸುತ್ತಿದ್ದೇನೆ. ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಮನುಷ್ಯರು ಬದಲಾಗಬಹುದು, ಆದರೆ ನನ್ನ ಶಕ್ತಿ ಎಂದಿಗೂ ಬದಲಾಗುವುದಿಲ್ಲ. ಎಲ್ಲರೂ ಕೈಬಿಟ್ಟಾಗಲೂ ನಾನು ನಿನ್ನ ಬೆನ್ನ ಹಿಂದೆಯೇ ನಿಲ್ಲುತ್ತೇನೆ. ನಿನಗೆ ದೈಹಿಕವಾಗಿಯೂ ಯಾರೂ ಇಲ್ಲದಿದ್ದರೂ ನನ್ನ ಪ್ರೀತಿ ಮತ್ತು ಮಾರ್ಗದರ್ಶನ ನಿನಗೆ ಸಿಕ್ಕೇ ಸಿಗುತ್ತದೆ. ಅದು ರಕ್ಷಾ ಕವಚದಂತೆ ಇರುತ್ತದೆ ಮಗು. ನೀನು ಸಕಾರಾತ್ಮಕ ದೃಷ್ಟಿಕೋನವನ್ನು ಇಟ್ಟುಕೋ. ಕಷ್ಟಗಳನ್ನು ನೋಡಿ ಹೆದರುವ ಬದಲು ನೀವು ಅದನ್ನು ಉತ್ತಮವಾಗಿಸಲು ಬಂದಿವೆ ಎಂದು ನಂಬು. ನನ್ನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟುಕೋ. ನೀವು ಕೇಳಿದ್ದೆಲ್ಲವನ್ನೂ ನಾನು ನಿಮಗೆ ನೀಡಲು ಸಿದ್ಧವಿಲ್ಲವೆಂದು ಅಂದುಕೊಳ್ಳಬೇಡ. ನೀವು ದೇವರಿಗಿಂತ ಚಿಕ್ಕವರು. ನಿಮಗೆ ಒಂದು ಮಗುವಿನಂತೆ ಆ ಕ್ಷಣಕ್ಕೆ ಬೇಕಾದದ್ದೆಲ್ಲ ಒಳ್ಳೆಯದು ಎಂದು ಅನಿಸಬಹುದು. ಆದರೆ ಒಂದು ಮಗುವಿನ ಹರಿತವಾದ ಚಾಕು ಕೇಳಿದಾಗ ತಂದೆ ಆದವನು ಕೊಡುವುದಿಲ್ಲ. ಏಕೆಂದರೆ ಆ ತಂದೆಗೆ ಗೊತ್ತು ಅದರಿಂದ ಅಪಾಯವಿದೆ ಎಂದು. ಹಾಗೆಯೇ ನೀವು ಕೇಳುವ ಕೆಲವು ವಿಷಯಗಳು ನಿಮಗೆ ತುಂಬ ಹಾನಿಕಾರವಾಗಿ ಇರುತ್ತವೆ ಅಥವಾ ನಿಮ್ಮ ಮುಂದಿನ ಬೆಳವಣಿಗೆಗೆ ಅಡ್ಡವಾಗಿರುತ್ತವೆ. ಆದ ಕಾರಣ ನಾನು ಅವುಗಳನ್ನು ನಿಮಗೆ ನೀಡುವುದಿಲ್ಲ. ಬದಲಾಗಿ ನಿಮಗೆ ಯಾವುದು ಅತ್ಯಂತ ಅವಶ್ಯಕವಿದೆಯೋ ಅದನ್ನು ನಾನು ನಿಮಗೆ ನೀಡುತ್ತೇನೆ ಮತ್ತು ಯಾವುದು ನಿಮಗೆ ಶಾಶ್ವತ ಸುಖವನ್ನು ನೀಡುತ್ತದೆಯೋ ಅದನ್ನೇ ನಾನು ಆಶೀರ್ವಾದವಾಗಿ ನೀಡುತ್ತೇನೆ. ಅದನ್ನು ಮಾತ್ರ ನೀಡುತ್ತೇನೆ. ನಾನು ಕರುಣೆ ಮತ್ತು ಜವಾಬ್ದಾರಿಯಿಂದ ನಿಭಾಯಿಸುತ್ತೇನೆ ಮಗು. ಒಬ್ಬ ಸಮರ್ಥ ಗುರುವಿನಂತೆ ಕೆಲಸ ಮಾಡುತ್ತಿರುತ್ತೇನೆ. ನೀವು ತಪ್ಪು ದಾರಿಯಲ್ಲಿ ಹೋಗದಂತೆ ತಡೆಯಲು ಮತ್ತು ನಿಮ್ಮನ್ನು ಅತ್ಯಂತ ಸುರಕ್ಷಿತವಾಗಿ ಸೇರಿಸಲು ನಾನು ನಿಮಗೆ ಉತ್ತಮವಾದದ್ದನ್ನೇ ಕೊಡುತ್ತೇನೆ ಮಗು. ದೈವಿಕ ಸಂಕಲ್ಪವನ್ನು ಒಪ್ಪಿಕೊಳ್ಳುವುದನ್ನು ಕಲಿ. ನಾನು ಕೇಳಿದ್ದೆಲ್ಲ ಸಿಗಲಿಲ್ಲವೆಂದು ಬೇಸರ ಮಾಡಿಕೊಳ್ಳಬೇಡ. ನನಗೆ ಗೊತ್ತು, ನಿನಗೆ ಬೇಕಾದದ್ದನ್ನು ನಾನು ದೊರಕಿಸುತ್ತೇನೆ. ಎಂದಿಗೂ ಧನಾತ್ಮಕ ಚಿಂತನೆಯಲ್ಲಿ ಮಗ್ನನಾಗು. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.